ಚಲಿ ಏನು ಇದೆ ಇಲ್ಲಿ ಬಂದಾಗಿಂದ ಕಮ್ಮಿ ಆಗಿ BP ಟ್ಯಾಬ್ಲೆಟ್ ಬಿಟ್ಟು 2 months ಆಯ್ತಾಗ್ಲೇನೆ. ಈಗ 4 months ಅಲ್ಲಿ ಅವರು ಹೆಡ್ಏಕ್ ಇಂದನೂ ಹೊರಗಡೆ ಬಂದಿದ್ದಾರೆ, ಎಲ್ಲ ಸಮಸ್ಯೆಗಳಿಂದನೂ ಹೊರಗೆ ಬಂದಿದ್ದಾರೆ. ಅಂದ್ರೆ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಅಂದ್ರೆ ಏನು? ಟೈಮ್ ಕರೆಕ್ಟಾಗಿ ಊಟ ಮಾಡುವಂಥದ್ದು, ಮತ್ತೆ ನಿದ್ರೆ ಚೆನ್ನಾಗಿ ಮಾಡುವಂಥದ್ದು, ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋವಂಥದ್ದು, ಮತ್ತೆ ಏನಾದ್ರು ಒಂದು ಇನ್ಸಿಡೆಂಟ್ ಆಗಿದೆ ಮನೆಯಲ್ಲಿ ಅಂದಾಗ ಬೇಜಾರು ಮಾಡ್ಕೊಂಡಿರುವಂಥದ್ದು, ಟೆನ್ಷನ್, ಇದೆಲ್ಲ ಅಂತೂ ಇದ್ದೇ ಇರುತ್ತೆ ಲೈಫಲ್ಲಿ. ಆ ಎಮೋಷನ್ಸ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ಕೊಟ್ಟಿರ್ತೀನಿ. ಆಗದೆ ಇರೋದನ್ನ ನಾವೇನೋ ಇಲ್ಲ ಮಾಡ್ಬೇಕಂತ ಟೆನ್ಷನ್ ತೊಗೊಂಡಾಗೇನೆ ಕಾಯಿಲೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳೋದು. ನನ್ನ ಹೆಸರು ಡಾಕ್ಟರ್ ಶ್ರಾವ್ಯ ಅಂತ. ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ನ ಮಾಡುವಂಥದ್ದು. ಇವರು ಅರ್ಚನಾ ಅಂತ ಹೇಳಿ. ಇವರು ಆ್ಯಕ್ಚುಲಿ ಟ್ರೀಟ್ಮೆಂಟಿಗೆ ಇವರ ಸಿಸ್ಟರ್ ಒಬ್ಬರು ಬರ್ತಿರ್ತಾರೆ ಲಾಸ್ಟ್ ಇಯರ್. ಅವರಿಗೂ ಆರ್ಥ್ರೈಟಿಸ್ ಆಗಿರುತ್ತೆ. ಅದಾದಮೇಲಿಂದ ಅವರು ಹುಷಾರಾದಮೇಲೆ ಇವರಿಗೆ ರೆಕಮೆಂಡ್ ಮಾಡಿರ್ತಾರೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ. ಇವ್ರಿಗೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಮೈಗ್ರೇನ್, ತಲೆನೋವು ಬರ್ತಾ ಇರುತ್ತೆ. ಅದರ ಜೊತೆಗೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋವಂಥದ್ದು, ಜೊತೆಗೆ ಆ ಟೈಮಲ್ಲಿ ಕೈ ನೋವು ಕಾಣಿಸ್ಕೊಳ್ಳೋವಂಥದ್ದು, ಈ ರೀತಿ ಇತ್ತು. ಅದಾದಮೇಲೆ ಟ್ರೀಟ್ಮೆಂಟ್ ಶುರು ಮಾಡಾದ್ಮೇಲಿಂದ ಒಂದೊಂದೇ ಕ್ಲಿಯರ್ ಆಗ್ತಾ ಬರೋವಂಥದ್ದು. ಸೊ ಇವಾಗ ಆಲ್ಮೋಸ್ಟ್ 30 ಸೆಷನ್ಸ್ ಆಗಿದೆ. ಅಂದರೆ 4 months ಟ್ರೀಟ್ಮೆಂಟ್ ಆಗಿದೆ. ಈಗ 4 monthsಲ್ಲಿ ಅವರು ಹೆಡ್ಏಕಿಂದನೂ ಹೊರಗಡೆ ಬಂದಿದ್ದಾರೆ, ಎಲ್ಲ ಸಮಸ್ಯೆಗಳಿಂದನೂ ಹೊರಗೆ ಬಂದಿದ್ದಾರೆ. ನಮಸ್ತೆ. ಅದೇ ನನ್ನ ತಲೆನೋವು ಬರ್ತಾಯಿತ್ತು, ಮೈಗ್ರೇನ್ ಇತ್ತು ತುಂಬ. ತಿಂಗಳು 1 time 2 time ಬರ್ತಾನೆ ಇರ್ತಿತ್ತು. ಇವಾಗ ತಗೊಂಡ್ಮೇಲೆ ಫುಲ್ ಕ್ಯೂರ್ ಆಗಿದೆ, ಏನಿದಿಲ್ಲ. ಮತ್ತು ಕೈಯೂ ಅಷ್ಟೇ, ರೈಟ್ ಹ್ಯಾಂಡ್ ತುಂಬ ನೋವ್ತಿತ್ತು, ಏನೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ರಿಸಲ್ಟ್ ತುಂಬ ಚೆನ್ನಾಗಿದೆ, ಏನು ಇದಿಲ್ಲ. ಇಲ್ಲ ಯಾವುದು ಟ್ಯಾಬ್ಲೆಟ್ ಏನು ತೊಗೊಂಡು ನಾನು 4 monthsಯಿಂದ ಆ್ಯಕ್ಚುಲಿ ಬೇರೆ ಯಾವುದು ಹುಷಾರಿಲ್ಲ, ಕೆಮ್ಮು ಶೀತ ಆ ಥರ ಏನಕ್ಕೂ ತೊಗೊಳ್ಳಿಲ್ಲ. ಚೆನ್ನಾಗಿದೆ. ಮತ್ತು ಸ್ವಲ್ಪ ಸುಸ್ತಾಗ್ತಿತ್ತು ಅವಾಗವಾಗ, ಆ ಥರ ಏನಿದಿಲ್ಲ. ಇವಾಗೆಲ್ಲ ಕ್ಲಿಯರಾಗಿ ಆಗಿದೆ, ಚೆನ್ನಾಗಿದೆ. ಮೇಯ್ನಾಗಿ ಏನಂತ ಹೇಳಿದ್ರೆ ನಮ್ಮ ಟ್ರೀಟ್ಮೆಂಟಲ್ಲಿ ಬರೀ ಸೂಜಿನ ಹಾಕುವಂಥದ್ದು, ಯಾವುದೇ ಥರ ಮೆಡಿಕೇಷನ್ಸ್ನ ಕೊಡೋದಿಲ್ಲ. ಈಗ ಅಕಸ್ಮಾತ್ ಅವ್ರೇನಾದ್ರು ಪೇನ್ ಕಿಲ್ಲರ್ಸ್ ಆ ಥರ ಏನೋ ತೊಗೊಳ್ತಾ ಇದ್ದಾರೆ ಅಂದರೂ ಸಹ ಅದನ್ನು ಸಹ ವಿತ್ಡ್ರಾ ಮಾಡಿಸೋವಂಥದ್ದು. ಸೊ ವಿತ್ಡ್ರಾ ಮಾಡಿಸಿದ್ಮೇಲೆ ಅವ್ರಿಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಬಾರ್ದು. ಆಗ ನಮ್ಮ ಟ್ರೀಟ್ಮೆಂಟಲ್ಲೇ ಅವ್ರು ಇರ್ತಾರೆ. ನಮ್ಮ ಟ್ರೀಟ್ಮೆಂಟ್ ಸಹ ಅವ್ರು ಯಾವಾಗ ಕಂಪ್ಲೀಟಾಗಿ ಹುಷಾರಾಗ್ತಾರೋ ಆಮೇಲೆ ನಮ್ಮ ಟ್ರೀಟ್ಮೆಂಟ್ ಸಹ ಸ್ಟಾಪ್ ಮಾಡ್ತೇವೆ. ಸೊ ಅದಕ್ಕೆ ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳೋದು ಈ ಟ್ರೀಟ್ಮೆಂಟಲ್ಲಿ. ಖಂಡಿತ ಇಲ್ಲ ಸರ್. ಅಂದರೆ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಅಂದರೆ ಏನು? ಟೈಮ್ ಕರೆಕ್ಟಾಗಿ ಊಟ ಮಾಡುವಂಥದ್ದು, ಮತ್ತು ನಿದ್ರೆ ಚೆನ್ನಾಗಿ ಮಾಡುವಂಥದ್ದು, ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋವಂಥದ್ದು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್. ಅಂದರೆ ಈಗ ಮೈಗ್ರೇನ್ ಇದೆ ಅಂತ ಹೇಳಿದರೆ ಅವ್ರಿಗೆ ತುಂಬ ಎಕ್ಸಸೈಸ್ ಮಾಡಿ ಅನ್ನೋ ಖಂಡಿತ ಹೇಳಲ್ಲ. ಅವ್ರಿಗೆ ಮಾಡ್ರೇಟಾಗಿ ಎಷ್ಟು ಸ್ವಲ್ಪ ಮಾಡ್ತಾರೋ ಎಕ್ಸಸೈಸ್ ಅಷ್ಟು ಹೆಲ್ದಿಯಾಗಿರ್ತಾರೆ. ಅಂದರೆ ಪ್ರಾಣಾಯಾಮ ಮಾಡ್ಕೊಳ್ಳೋವಂಥದ್ದು, ಸ್ಲೈಟಾಗಿ ಯೋಗ ಮಾಡ್ಕೊಳ್ಳೋವಂಥದ್ದು, ಈ ರೀತಿ ಮಾಡಿಕೊಂಡ್ರೆ ಯಾವಾಗಲೂ ಹೆಲ್ದಿಯಾಗಿ ಇರೋವಂಥದ್ದು, ಮತ್ತು ಯಾವುದೇ ಕಾರಣಕ್ಕೂ ರಿಯಾಕರ್ ಆಗೋದಿಲ್ಲ. ಇವ್ರ ಹೆಸರು ಗಿರಿಜಾ ನಾಗರಾಜ್ ಅಂತ. ನಮಸ್ತೆ. ನಮ್ಮ ಮಾಮ ಶುಗರು, BP ಇತ್ತು, ಮತ್ತು ಥೈರಾಯ್ಡು, ಮತ್ತು ಟೆನ್ಷನ್ ಜಾಸ್ತಿ ಇರೋದು, ಆ್ಯಂಗ್ಸೈಟಿ ಎಲ್ಲ ಇತ್ತು. ಇವಾಗ ಸ್ಟಾರ್ಟಿಂಗಲ್ಲಿ ನಿಯರ್ 300 ಇರೋದು ಶುಗರು. ಇಲ್ಲಿ ಬಂದಾಗಿಂದ ಕಮ್ಮಿ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ 3 times ಟ್ಯಾಬ್ಲೆಟ್ಸ್ ಇತ್ತು, ಎಲ್ಲ ಕಮ್ಮಿಯಾಗಿ ಇವಾಗ ಈಗ ಒಂದು 2 monthsಯಿಂದ ಬರೀ 1 time ಮಾತ್ರ ಟ್ಯಾಬ್ಲೆಟ್ ಇತ್ತು. ಬರೀ ಶುಗರ್ಗೆ BP ಟ್ಯಾಬ್ಲೆಟ್ ಬಿಟ್ಟು 2 months ಆಯ್ತಾಗ್ಲೇ. ಬಿಟ್ಟಾಯಿತು. ಆಮೇಲೆ ಥೈರಾಯ್ಡು ಕಮ್ಮಿ ಆಗಿದೆ. ಬಟ್ ಶುಗರು ಈ 15 days 20 daysಯಿಂದ ಫುಲ್ಲು ನಾರ್ಮಲ್ ಬಂದಿದೆ. ಅದಕ್ಕೂ ನಾಳೆಯಿಂದ ಟ್ಯಾಬ್ಲೆಟ್ಸ್ ಅದು ಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು. ಇಲ್ಲಿ ಬಂದು ನಂಗೆ ತುಂಬ ಇದಾಗಿದೆ, ಸ್ಟ್ರೆಸ್ ಲೆವೆಲು ಎಲ್ಲ ಕಮ್ಮಿ ಆಗಿದೆ. ಹೌದು, ಹೇಗೆ ಅಂತ ಹೇಳಿದ್ರೆ ಈಗ ಆಕ್ಯುಪಂಕ್ಚರ್ ಅಂತ ಹೇಳಿದ್ರೆ ಮೆರಿಡಿಯನ್ ಚಾನೆಲ್ಸ್ ಮೇಲೆ ಇದು ಕೆಲಸ ಮಾಡೋದು, ಎನರ್ಜಿ ಬೇಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಸರ್, ಈಗ ನಮ್ಗೆ ತುಂಬ ಸುಸ್ತಾಗ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸುಸ್ತಾಗ್ತಿದೆ, ಕೈಕಾಲೆಲ್ಲ ಸೋತೋಗ್ತಾ ಇದೆ. ಆ ಟೈಮಲ್ಲಿ ನಾವು ಜ್ಯೂಸು ಅಥವಾ ಊಟ ಏನಾದ್ರು ಮಾಡಿದ್ರೆ ನಾವು ಹೊಟ್ಟೆಗೆ ಅದು ತೊಗೊಂಡಿರ್ತೀವಿ, ಬಟ್ ನಮ್ಮ ಕೈ ಕಾಲಿಗೆ ಶಕ್ತಿ ಬರುತ್ತೆ. ಅದು ಹೇಗೆ? ವಿ ಕ್ಯಾನ್ ಫೀಲ್ ಇಟ್ ಅಷ್ಟೇ. ಅದು ಬಿಟ್ಟು ಅದು ಹೇಗೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ದೇಹದಲ್ಲಿ ಮೆರಿಡಿಯನ್ ಚಾನೆಲ್ಸ್ ಅಂತ ಇರುತ್ತೆ. ಆ ಚಾನೆಲ್ಸ್ಗೆ ನಾವು ಟ್ರೀಟ್ ಮಾಡೋದ್ರಿಂದಾಗಿ ಅದು ಎಲ್ಲೆಲ್ಲಿ ಕನೆಕ್ಟ್ ಆಗಿರುತ್ತೆ, ಸ್ಪ್ಲೀನ್, ಸ್ಟಮಕ್, ಲಾರ್ಜ್ ಇಂಟೆಸ್ಟೈನ್, ಹಾರ್ಟ್, ಹೀಗೆ ಎಲ್ಲ ಆರ್ಗನ್ಸ್ಗೂ ಕನೆಕ್ಟ್ ಆಗಿರುತ್ತೆ. ಸೊ ಅವ್ರಿಗೆ ಪ್ಯಾಂಕ್ರಿಯಾಸಲ್ಲಿ ಪ್ರಾಬ್ಲಮ್ ಇದೆ, ಡಯಾಬಿಟೀಸ್ ಬರೋದಕ್ಕೆ ಇನ್ಸುಲಿನ್ ಸರಿಯಾಗಿ ಉತ್ಪತ್ತಿ ಆಗ್ತಿಲ್ಲ ಅಲ್ವಾ? ಇದು ಮೇನ್ ಪ್ರಾಬ್ಲಮ್.
ಆದರೆ ಅವ್ರಿಗೀಗ ಆ್ಯಂಗ್ಸೈಟಿ ಇದೆ. ಆ್ಯಂಗ್ಸೈಟಿ ಏನು ತೋರಿಸುತ್ತೆ, ಅಕಾರ್ಡಿಂಗ್ ಟು ಅವ್ರ ಪಲ್ಸ್ ಆ್ಯಂಡ್ ಟಂಗ್ ಅವ್ರಿಗೆ ಇದು ಏನು ಹಾರ್ಟಲ್ಲಿ ಪ್ರಾಬ್ಲಮ್ ತೋರಿಸ್ತಾ ಇರುತ್ತೆ. ಹಾರ್ಟಲ್ಲಿ ಅಂದರೆ ಏನೋ ಪ್ರಾಬ್ಲಮ್ ಆಗೋಗಿದೆ, ಬ್ಲಾಕ್ ಆಗೋಗಿದೆ ಆ ಥರ ಅಲ್ಲ, ಎನರ್ಜಿ ವ್ಯತ್ಯಾಸ ಆಗಿರೋವಂಥದ್ದು. ಏನೋ ಇನ್ಸಿಡೆಂಟ್ ನಡೆದಿರುತ್ತೆ, ಆ್ಯಂಗ್ಸೈಟಿ ಶುರು ಆಗಿಬಿಟ್ಟಿರುತ್ತೆ. ಬಟ್ ಆ ಆ್ಯಂಗ್ಸೈಟಿಗೆ ಏನು ಮಾತ್ರೆ ತೊಗೊಂಡ್ರು ಅಥವಾ ಏನೇ ಸಮಾಧಾನ ಮಾಡಿದ್ರು ಹೋಗಲ್ಲ. ಬಟ್ ಈ ಆಕ್ಯುಪಂಕ್ಚರಲ್ಲಿ ಎಮೋಷನ್ಸ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದರಿಂದಾಗಿ ಅವ್ರ ಎಮೋಷನ್ಸ್ ಯಾವಾಗ ಬ್ಯಾಲೆನ್ಸ್ ಆಗ್ತಾ ಬರುತ್ತೋ ಹಾಗೆ ನಾವು ಹೇಳಿರೋವಂಥ ಫುಡ್ ಸ್ಟೈಲು ಮತ್ತು ಅವ್ರ ಲೈಫ್ ಸ್ಟೈಲ್ನೆಲ್ಲ ಕರೆಕ್ಷನ್ನು ಮಾಡ್ಕೊಳ್ಳೋದ್ರಿಂದಾಗಿ ಮತ್ತು ನಾವು ಟ್ರೀಟ್ಮೆಂಟ್ನ ಚಾನಲ್ ವೈಸ್ ಮಾಡೋದ್ರಿಂದಾಗಿ ಒಳಗಡೆ ಏನು ಆರ್ಗನಲ್ಲಿ ಡಿಫೆಕ್ಟ್ ಆಗಿ ಅವ್ರಿಗೆ ಕಾಯಿಲೆ ಬಂದಿರುತ್ತೋ ಅದು ಸರಿ ಹೋಗುವಂಥದ್ದು. ಆ ಆರ್ಗನ್ನೇ ಸರಿ ಹೋದ್ಮೇಲೆ ಮತ್ತು ಪ್ಯಾಂಕ್ರಿಯಾಸು ಸರಿಯಾಗಿ ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ, ಪ್ರತಿ ವಾರ ರೀಡಿಂಗ್ ಮಾಡಿಸ್ತಾ ಇರ್ತೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ಹಾಫ್ ಆನ್ ಅವರ್ ಟ್ರೀಟ್ಮೆಂಟ್ ಇರುತ್ತೆ. ಬಿಫೋರ್ ಟ್ರೀಟ್ಮೆಂಟ್ ಒಂದು ರೀಡಿಂಗ್ ತೊಗೊಳ್ತೀವಿ, ಆಫ್ಟರ್ ರೀಡಿಂಗ್ ಒಂದು ಟ್ರೀಟ್ಮೆಂಟ್ ತೊಗೊಳ್ತೀವಿ. ಅಲ್ಲೂ ಸಹ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಜೊತೆಗೆ ಬೇರೆ ಸಿಮ್ಟಮ್ಸ್ ಇರುತ್ತೆ, ಅವರೇ ಹೇಳೋದು, ಈಗ ಸುಸ್ತಿರ್ಬೋದು ಅಥವಾ ಏನೋ ಒಂಥರ ಟೆನ್ಷನ್ಸು, ನಿದ್ರೆಗಳು ಬರಲ್ಲ, ಮೋಷನ್ ಸರಿಯಾಗಲ್ಲ, ಈ ಥರದ್ದು ಎಲ್ಲ ಥರ ಸಿಮ್ಟಮ್ಸಿಂದನೂ ಹೊರಗೆ ಬರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಆರ್ಗನ್ಸಲ್ಲಿ ಪ್ರಾಬ್ಲಮ್ ಇತ್ತು. ಸೊ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಆರ್ಗನ್ಸಲ್ಲೆಲ್ಲ ಸರಿ ಹೋಯಿತು. ಸರಿ ಹೋದ್ಮೇಲಿಂದ ಆಬ್ವಿಯಸ್ಲಿ ಅವರ ಶುಗರು ನಾರ್ಮಲಿಗೆ ಬರಲೇಬೇಕು ಆ್ಯಂಡ್ ಸಿಮ್ಟಮ್ಸ್ ವೈಸು ಆರಾಮಾಗಿರ್ತಾರೆ. ಈ ರೀತಿ ಇದ್ದಾಗ ಮತ್ತು ರೀಡಿಂಗ್ ಮಾಡಿದಾಗ ಮತ್ತು ಸಿಮ್ಟಮ್ಸ್ನ ನಾವು ನೋಡ್ತಾ ಇದ್ದಾಗ ಎಲ್ಲ ನಾರ್ಮಲಲ್ಲೇ ಇದ್ದಾಗ ಯಾವ ರಿಸ್ಕು ಇಲ್ದಿರ ಆರಾಮಾಗಿ ಮಾತ್ರನ ಬಿಡಿಸ್ಬೋದು. ಆ ರೀತಿ ಲೈಫ್ ಲಾಂಗ್, ಹೌದು, ಲೈಫ್ ಲಾಂಗ್ ಬರಲ್ಲ. ಏನಕ್ಕೆ ಅಂದರೆ ಅವ್ರ ಲೈಫ್ ಸ್ಟೈಲ್ನ ಕರೆಕ್ಟಾಗಿ ಮೇಂಟೈನ್ ಮಾಡುವಂಥದ್ದು. ಅಂದರೆ ಈಗ ಒಂದು ಕಾಯಿಲೆ ಯಾಕೆ ಬರುತ್ತೆ, ನಮ್ಮ ಲೈಫ್ ಸ್ಟೈಲ್ ಸರಿ ಇರಲ್ಲ. ಫಾರ್ ಎಕ್ಸಾಂಪಲ್ ಯಾವುದೋ ಟೈಮ್ ಊಟ ಮಾಡ್ತಾ ಇರ್ತೀವಿ, ಯಾವಾಗೋ ಮಲಗ್ತೀವಿ, ಯಾವಾಗೋ ಎದ್ದೇಳ್ತೀವಿ, ಮತ್ತು ಏನಾದ್ರು ಒಂದು ಇನ್ಸಿಡೆಂಟ್ ಆಗಿದೆ ಮನೆಯಲ್ಲಿ ಅಂದಾಗ ಬೇಜಾರು ಮಾಡ್ಕೊಂಡಿರೋವಂಥದ್ದು, ಟೆನ್ಷನ್ನು, ಇದೆಲ್ಲ ಅಂತೂ ಇದ್ದೇ ಇರುತ್ತೆ ಲೈಫಲ್ಲಿ. ಅದು ಆ ಎಮೋಷನ್ಸ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ಕೊಟ್ಟಿರ್ತೀನಿ. ಮೇಯ್ನಾಗಿ ಅದು ಅದೇ ಇರೋದು ಅವ್ರಿಗೆ. ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು, ಏನೋ ಒಂದು ಟೆನ್ಷನ್ ಆದಾಗ ಅದು ಟೈಮಿಂಗ್ ಅಷ್ಟೇ. ಆ ಟೈಮ್ಗೆ ಏನು ಮಾಡಬೇಕು ಆ ಸೊಲ್ಯೂಷನ್ ಹುಡ್ಕೊಂಡ್ಬಿಟ್ರೆ ಆಯಿತು. ನಾವೇನು ಮಾಡ್ತೀವಿ, ಅದನ್ನೇ ಒಂದು ದೊಡ್ಡ ವಿಷಯ ಅಂತ ಮಾಡಿಕೊಂಡು ಅದನ್ನೇ ಕೊರಗ್ತಾ ಇರ್ತೀವಿ, ಆವಾಗ ಕಾಯಿಲೆ ಬರುತ್ತೆ. ಅದೇ ಕೊರಗೋದ್ರ ಬದಲಾಗಿ ಸೊಲ್ಯೂಷನ್ ಇದ್ದರೆ ಅದಕ್ಕೆ ಹುಡುಕುವಂಥದ್ದು. ಸೊಲ್ಯೂಷನ್ನೇ ಇಲ್ವಾ, ಆರಾಮಾಗಿರ್ಬೋದು. ಬಟ್ ಅದು ಏನೂ ಆಗದೇ ಇರೋದನ್ನು ನಾವೇನೋ ಇಲ್ಲ ಮಾಡಬೇಕಂತ ಟೆನ್ಷನ್ ತೊಗೊಂಡಾಗೇ ಕಾಯಿಲೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಅವರಿಗೆ ಕೌನ್ಸಿಲಿಂಗ್ ಮಾಡ್ತಾ ಶಿ ಕೇಮ್ ಟು ನೋ, ಅಂದರೆ ಹೌದು ಟೆನ್ಷನ್ ತೊಗೋಬಾರ್ದು, ಟೆನ್ಷನ್ ತೊಗೊಳ್ದಿರ ಇದ್ದರೆ ಆರಾಮಾಗಿರ್ತೀನಿ. ಆ್ಯಂಗ್ಸೈಟಿ ಅನ್ನೋದು ಸಹ ಆರಾಮಾಗಿ ಹುಷಾರಾಗ್ತಾ ಬರುತ್ತೆ. ಎಲ್ಲನೂ ಅವ್ರು ಗೊತ್ತಾಗ್ತಾ ಬಂದುಬಿಡ್ತು, ಯಾಕೆಂದರೆ ಪೇಷಂಟ್ಗೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದೇನೆಂದರೆ ಇಲ್ಲಿ ಲೈವ್ ಆಗಿ ಟ್ರೀಟ್ಮೆಂಟ್ ಮಾಡೋದ್ರಿಂದಾಗಿ ಪ್ರತಿ ಸಲ ಬಂದಾಗ ನಾವು ಮೀಟ್ ಮಾಡಲೇಬೇಕು, ವಾರಕ್ಕೆ 2 ಸಲ. ಸೊ ಅವ್ರು ಮಾತಾಡಲೇಬೇಕು. ಅವ್ರು ಏನು ಪ್ರಾಬ್ಲಮ್ಸ್ ಇದ್ರೂ ಅವ್ರು ಹೇಳ್ಕೊಳ್ತಾರೆ. ಹೇಳಿದಾಗ ನಾವು ಅವ್ರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಈ ಟ್ರೀಟ್ಮೆಂಟ್ ಹೇಗೆ, ಇದು ಹೇಗೆ ವರ್ಕ್ ಆಗ್ತದೆ. ಮತ್ತು ಅವ್ರ ಕಣ್ಮುಂದೆನೇ ಎಲ್ಲ ರೀಡಿಂಗ್ಸ್ ಎಲ್ಲ ಇದ್ದಾಗ ಇನ್ನೇನು ಬೇಕು ಅದಕ್ಕಿಂತ. ಮೇಡಮ್ ಮಾತಲ್ಲೇ ಅರ್ಧ ಆಗ್ಬಿಡುತ್ತೆ. ನೀವು ಮಾತಲ್ಲಿ ಇದ್ರೆ ನಾವು ನೋಡಿದ್ರೆ ಅರ್ಧ ವಾಸಿ ಆಗುತ್ತೆ. ನಾನು ಹೇಳ್ಬಿಟ್ಟೆ. ಎಷ್ಟು ನಮ್ಮ ಏಜು? ನಾನು 65. ಓ ಮೈ ಗಾಡ್. ಶುಗರ್ ಬಿ ಪಿ ಮಾತ್ರ ಬಿಟ್ಬಿಡ್ರಿ? ಬಿ ಪಿ ಬಿಟ್ಟಾಯಿತು. 20 ಇಯರ್ಸ್, ಆಲ್ಮೋಸ್ಟ್ 20 ಇಯರ್ಸಿಂದ ಶುಗರ್ ಇದ್ದಿದ್ದು. ನನಗೆ ಇರೋ ಪ್ರಾಬ್ಲಮ್ ಹೇಳಿದ್ರೆ ನೀವು ಹೆದರ್ಕೊಂಡ್ಬಿಡ್ತೀರ. ನನಗೆ ಹಸ್ಬೆಂಡ್ ಹೋಗಿ 2 ಇಯರ್ಸ್ ಆಯಿತು. ಒಬ್ಬಳೇ ಮಗಳು, ಹ್ಯಾಂಡಿಕ್ಯಾಪ್ ಅವಳನ್ನು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಇಲ್ಲಿ ಬಂದಮೇಲೆ ಎಷ್ಟೋ ಧೈರ್ಯ ತುಂಬಿಟ್ಟಿದ್ದಾರೆ ನನಗೆ. ನಾನು ಹೆಂಗಪ್ಪ ಲೈಫಲ್ಲಿ ಅನ್ನೋ ಥರ ಆಗ್ಬಿಟ್ಟಿದ್ದೆ ನಾನು. ಇಲ್ಲಿ ನಾವು ಟಿ ವಿನಲ್ಲಿ ನೋಡೇ ಬಂದಿದ್ದು, ನಮಗೆ ಯಾರೂ ರೆಫರು ಮಾಡಲಿಲ್ಲ. ಟಿ ವಿನಲ್ಲಿ ಇವ್ರಿಗೆ ಬರ್ತಾಯಿತ್ತು. ಹೋಗ್ಬಿಟ್ಟು ನಾನು ಅಂದರೆ ಮಗಳು ಇಂಡಿಪೆಂಡೆಂಟಾಗಿ ಇದ್ದಾಳೆ, ಬಟ್ ಅವಳಿಗೆ ನಡೆಯೋಕ್ಕೆ ಆಗಲ್ಲ. ಫುಲ್ಲು ಕೆಲಸ ಮಾಡ್ತಾಳೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ನಾವೇ ಜೊತೆಗೆ ಫುಲ್ಲು ಎಸ್ಕಾರ್ಟ್ ಮಾಡಬೇಕು, ಕರ್ಕೊಂಡೋಗ್ಬೇಕು, ಕರ್ಕೊಂಬರ್ಬೇಕು. ಹಸ್ಬೆಂಡ್ ಇರೋ ತನಕ ಎಲ್ಲ ಚೆನ್ನಾಗಿ ಇದು ಮಾಡ್ತಿದ್ರು. ಇವಾಗ ನಾನೇ. ನಿಮ್ಮ ನಂತರ ಗೊತ್ತಿಲ್ಲ, ಅದನ್ನೇ ಇವ್ರು ಕೇಳಿದ್ರೆ ಅದನ್ನೇ ಯೋಚನೆ ಮಾಡಬೇಡಿ ಅಂತಾರೆ ಅವರು. ಕನ್ಸಲ್ಟೇಷನಿಗೆ ಬಂದಾಗ ಅವ್ರಿಗೆ ಈ ಟ್ರೀಟ್ಮೆಂಟ್ ಬಗ್ಗೆ ಏನೂ ಗೊತ್ತಿಲ್ಲ. ಕನ್ಸಲ್ಟೇಷನ್ ಆದಾಗ ಸರಿ ಹೋಗುತ್ತೆ ಅಂತ ಹೇಳಿದ ಒಂದು ಮಾತಿಗೆ ಜಾಯ್ನ್ ಆದರು ಅವರು. ಏನೊಂದು ಪ್ರಶ್ನೆನೂ ಕೇಳಲಿಲ್ಲ, ಏನಿಲ್ಲ. ಅವ್ರು ಕೇಳಿದ್ದು ಒಂದೇ, ಡಾಕ್ಟರ್ ಸರಿ ಹೋಗುತ್ತಾ ಇದು ಶುಗರು? ನನಗೆ ಇಷ್ಟು ವರ್ಷದಿಂದ 20 ಇಯರ್ಸಿಂದ ಇದೆ, ಸರಿ ಹೋಗುತ್ತಾ? ನಾನು ಹೇಳಿದೆ ಸರಿ ಹೋಗುತ್ತೆ. ನಿಮ್ಮ ನಂಬಿಕೆ ಖಂಡಿತ ಇದೆ ಅಂದರೆ 100% ಸರಿ ಹೋಗುತ್ತೆ. ಸೊ ಆ ನಂಬಿಕೆಯಲ್ಲಿ ಅವ್ರು ಟ್ರೀಟ್ಮೆಂಟ್ ತೊಗೊಂಡು
ನಂಬಿಕೆ ಎನ್ನುವ ಮೆಡಿಸಿನ್ ತುಂಬಾ ಜಾಸ್ತಿ ಕೆಲಸ. ಇವತ್ತು ಖುಷಿ ಆಯ್ತು ಫುಲ್ಲು. ನಾಳೆಯಿಂದ ಯಾಕೆಂದರೆ ನಾಳೆಗೆ ಎಲ್ಲ ಅವರ ಕಂಪ್ಲೀಟ್ ಮಾತ್ರೆ, ಶುಗರ್ ಮಾತ್ರೆ ಅಂತ ಏನು ತಗೊಳ್ತಾ ಇದ್ರು ಎಲ್ಲ ಮಾತ್ರೆಗಳನ್ನು ಬಿಡಿಸಿದ್ದೀನಿ ಇವತ್ತಿಗೆ. ನಾಳೆಯಿಂದ ಅವ್ರಿಗೆ ಶುಗರ್ ಮಾತ್ರೆ ಇಲ್ಲ. ಸೊ ನಾಳೆ ನೀವು ಮಾತ್ರೆ ಹುಡುಕಂಗಿಲ್ಲ, ನಾವು ಇವು ತಗೊಳ್ಳಿಲ್ಲ ಅಂತ ಕೊರಗಂಗಿಲ್ಲ. ಇಲ್ಲ, ನಮ್ಗೆ ಒಂಥರ ಸೈಕಲಾಜಿಕಲ್ ಮಾತ್ರೆ ಬಾಕ್ಸ್ಗೆ ಹೊಟ್ಟೋಗುತ್ತೆ ಕೈ. ಇನ್ನು ಬಾಕ್ಸಲ್ಲಿ ಬೇರೆ ಹಾಕಿ ಇಟ್ಕೋಬೋದು. ಮೇಡಮ್ ಹೇಳ್ಬಿಟ್ಟಿದ್ದಾರೆ, ಆಗೋಯ್ತು. ಹಾಗೆ ಶುಭವಾಗಿ. ಆಕ್ಚುಲಿ ನಿಮ್ಮ ಮಗಳ ನಂಬರ್ ಕೊಡಿ, ಅವ್ರು ಇಂಟರ್ವ್ಯೂ ಮಾಡ್ಬೇಕು ನಾವು. ಓ ಖಂಡಿತ. ಸ್ನೇಹಿತರೆ, ಈಗ ನನ್ನ ಜೊತೆಗೆ ಡಾಕ್ಟರ್ ಅರುಣ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಭದ್ರಂ ಅಕ್ಯುಪಂಕ್ಚರ್ ನೇಚರ್ ಕ್ಲಿನಿಕ್ನ ಮುಖ್ಯಸ್ಥರು. ಪೇಷಂಟ್ಸ್ ಬಂದಾಗ ಅವ್ರ ಕನ್ಸಲ್ಟೇಷನ್ ಎಲ್ಲ ಆದಮೇಲೆ ಅವ್ರಿಗೆ ಏನು ಟ್ರೀಟ್ಮೆಂಟ್ ಚಾರ್ಜಸ್ಸು ಅದು ಇದು ಆ ಥರದ್ದು ಏನೋ ಇನ್ಫಾರ್ಮೇಷನ್ ಬೇಕಂದರೆ, ಮತ್ತು ಟ್ರೀಟ್ಮೆಂಟ್ಗೆ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರದ್ದು ಎಂಟ್ರಿ ಎಲ್ಲ ಇರುತ್ತೆ, ಅದೆಲ್ಲನೂ ಸಹ ಇಲ್ಲಿ ನೋಡ್ಕೊಡುವಂಥದ್ದು. ಅದಾದಮೇಲೆ ಇದು ವೇಟಿಂಗ್ ಲಾಂಜ್. ಇದು ಜನರಲ್ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ 3 ಥರ ಇದೆ ಸರ್ ಪ್ಯಾಕೇಜ್ ಅಂತ ಬಂದಾಗ. ಒಂದು ಬಡವರಿಗೆ ಅಂತ ಇದೆ, ಇನ್ನೊಂದು ಮಧ್ಯಮ ವರ್ಗದವ್ರಿಗೆ ಅಂತ ಇದೆ, ಇನ್ನೊಂದು ಸ್ವಲ್ಪ ದುಡ್ಡಿರೋರಿಗೆ ಅಂತೇಳಿ ಮಾಡಿದ್ವಿ. ಏನು ಅಂತ ಹೇಳಿದ್ರೆ ಬಡವರಿಗೆ ಅಂತ ಬಂದಾಗ ಅವ್ರಿಗೆ ಟ್ರೀಟ್ಮೆಂಟು ಸಿಗಬೇಕು ಮತ್ತು ಎಕನಾಮಿಕಲ್ ಆಗಿ ಇರಬೇಕು, ಅವ್ರಿಗೆ ಬರ್ಡನ್ ಅಂತ ಅನಿಸ್ಬಾರ್ದು. ಸೊ ಕೈ ಇಟ್ಕೋ ಹಾಗಿರ್ಬೇಕು. ಸೊ ಅವ್ರಿಗೂ ಸಹ ನಾವು ಇದರಲ್ಲಿ ಮಾಡಿರುವಂಥದ್ದು. ಸೊ ಅವರಿಗೆ ಅಂತ ಹೇಳ್ಬಿಟ್ಟು ಇದು ವೇಟಿಂಗ್ ಲಾಂಚ್, ಅಂದರೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಇಲ್ಲಿ ವೇಟಿಂಗ್ ಲಾಂಚ್ ಇರುತ್ತೆ. ಇನ್ನು ಸ್ವಲ್ಪ ನಮಗೆ ಬಡವರಿಗೆ ಇನ್ನು ಸ್ವಲ್ಪ ದುಡ್ಡಿರೋರಿಗೆ ಅವ್ರೇನು ಕೇಳ್ತಾರೆ ಅಂತ ಹೇಳಿದ್ರೆ, ಸರ್ ನಮಗೆ ಸಪ್ರೇಟಾಗಿ ಬೇಕು, ನಾವು ಸಪ್ರೇಟಾಗಿ ಅವರು ಏನು ಅಂತ ಹೇಳಿದ್ರೆ ಅವರ ಒಂದು ನಮ್ಮ ಹತ್ರ ಅವ್ರ ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋದಕ್ಕೆ ಪ್ರೈವಸಿ ಬೇಕು ಅಂತ ಕೇಳ್ತಾರೆ. ಆಮೇಲೆ ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಅವ್ರ ಜೊತೆ ಇದು ಮಾಡ್ಕೊಳ್ಳೋಕ್ಕೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ನಮ್ಗೆ ಸಪ್ರೇಟಾಗಿರಬೇಕು ಅಂಥರೆಲ್ಲ ಕೇಳ್ತಾರೆ. ಸೊ ಹಾಗಾಗಿ ಅದನ್ನು ನಾವು ಹಳೆ ಕ್ಲಿನಿಕಲ್ಲಿ ಇದ್ದಾಗ ಆ ಥರದ್ದೆಲ್ಲ ಕೆಲವು ಪೇಷಂಟ್ಸ್ಗಳೆಲ್ಲ ಹೇಳಿದಾಗ, ಸೊ ಅದ್ರ ಮೇಲೆ ನಾವು ಅಂದ್ಕೊಂಡ್ವಿ ಅವ್ರಿಗೆ ಸಪ್ರೇಟಾಗಿ ಇದು ಮಾಡಿಬಿಡೋಣ. ಅವ್ರು ಯಾಕಂದರೆ ಪ್ರೈವಸಿ ಕೇಳ್ತಾ ಇದ್ದಾರೆ, ಇದೆಲ್ಲ ಮಾಡ್ತಿರೋದ್ರಿಂದ ಅವ್ರಿಗೆ ಸಪ್ರೇಟ್ ಇಡೋಣ ಅಂಥೇಳಿ. ಇದು ಸ್ವಲ್ಪ ದುಡ್ಡಿರೋರಿಗೆ ಇದು ವೇಟಿಂಗ್ ಲಾಂಚ್ ಅಂತೇಳಿ, ಅವ್ರು ಇಲ್ಲಿ ಬಂದಾಗ ಇಲ್ಲಿ ವೆಯ್ಟ್ ಮಾಡೋ ರೀತಿ. ಆಮೇಲೆ ಅವರಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ರೂಮ್ ಥರ ಸಪ್ರೇಟ್ ರೂಮ್ಸ್ ಇದೆ ಅವರ ಟ್ರೀಟ್ಮೆಂಟ್ಗೆ ಅಂತೇಳಿ. ಇಂಡಿವಿಜುವಲ್ ಅಟೆನ್ಷನ್ ಇರುತ್ತೆ. ಆಮೇಲೆ ಸಪ್ರೇಟ್ ಅವ್ರಿಗಿರುತ್ತೆ. ಅವ್ರ ಜೊತೆ ಯಾರು ಬಂದರೆ ಅವ್ರ ಜೊತೆ ಕೂತ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಇರುತ್ತೆ. ಆಮೇಲೆ ಅವ್ರಿಗೆ ಪ್ರೈವಸಿ ಇರುತ್ತೆ. ಅವ್ರ ಡಾಕ್ಟರ್ ಹತ್ರ ಫುಲ್ ಪರ್ಸನಲ್ ಆಗಿ ಮಾತಾಡ್ಕೋಬೋದು, ಮನಬಿಚ್ಚಿ ಮಾತಾಡೋ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಕೂತಿರೋದ್ರಿಂದಾಗಿ ಅವ್ರಿಗೆ ಒಂಥರ ಮುಜುಗರ ಆಗುತ್ತೆ, ನನ್ನ ಒಂದು ಪ್ರಾಬ್ಲಮ್ನ ಹೇಳ್ಕೊಡೋದು ಹೇಗೆ ಅಂತ ಮುಜುಗರ ಇರುತ್ತೆ. ಸೊ ಅಂಥವ್ರು ಈ ಥರದ್ದನ್ನು ಆಪ್ಟ್ ಮಾಡ್ಕೋಬೋದು. ಸೊ ಇದು ಪ್ರೀಮಿಯಂ ಅಂತ ಹೇಳ್ತೀವಿ ನಾವು, VIP ಪ್ರೀಮಿಯಂ ಪೇಷಂಟ್ಸ್ಗೆ ಅಂತ ಹೇಳ್ಬಿಟ್ಟು ಮಾಡಿರೋಂಥದ್ದು. ಆ ರೀತಿ 6 ರೂಮ್ಸ್ ಇದೆ. ಸೊ ಪ್ರೀಮಿಯಂ ವಾರ್ಡ್ಸ್ ಅಂತ 6 ರೂಮ್ಸ್ ಇದೆ ಇಲ್ಲಿ. ಸೊ ಇದಿಷ್ಟೂ ಸಹ ಪ್ರೀಮಿಯಂ ಸೆಕ್ಷನ್ ಬರುತ್ತೆ. ಆ ಕಡೆದು ಜನರಲ್ ಸೆಕ್ಷನ್, ಆ ಕಡೆ ಜನರಲ್ ಸೆಕ್ಷನ್ ಬರುತ್ತೆ. ನೈಸ್. ಅಲ್ಲ, ನಮ್ಗೆ ಭಾಳ ಕುತೂಹಲ ಅಂದರೆ ಸರ್ ಏನು ಅಕ್ಯುಪಂಕ್ಚರ್ ಅಂತ ಭಾಳ ಕುತೂಹಲ ನಮ್ಗೆ ಇರೋದೇ ಅದು. ಸರ್ ಅದು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆಕ್ಯುಪಂಚರ್ ಅಂತ ಹೇಳ್ತಿದ್ದಂಗೆ ಜನರ ಮನಸ್ಸಿನಲ್ಲಿ ಇದು ಯಾವುದೋ ಹೊಸದು. ಇವಾಗ ನೀವೇ ಹೇಳ್ತಿದ್ದೀರಾ ಆಕ್ಯುಪಂಚರ್ ಅಂದರೆ ನಾನು ಕೇಳೇ ಇಲ್ವಲ್ಲ, ಇದು ನಿಜವಾಗ್ಲೂ ಇದರಲ್ಲಿ ಕೇಳಿದ್ದೀವಿ, ವಿವರ ಗೊತ್ತಿಲ್ಲ ಅಂತ. ಬಟ್ ಏನು ಅಂದರೆ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ಆಕ್ಯುಪಂಚರ್ ಅಂತ ಹೇಳಿದ್ರೆ ಯಾವುದೋ ಇದು ಹೊಸದ್ದು, ಏನೋ ನಿನ್ನೆ ಮೊನ್ನೆ ಯಾವುದೋ ಒಂದು ಹೊಸ ಟ್ರೀಟ್ಮೆಂಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾರೆ. ಬಟ್ ಆಕ್ಯುಪಂಚರ್ ನಿನ್ನೆ ಮೊನ್ನೆ ಅಲ್ಲ ಸರ್, ಇದಕ್ಕೆ ಇದ್ರದ್ದಾದ ಇತಿಹಾಸ ಇದೆ. ಇವಾಗ ಅಟ್ ಪ್ರೆಸೆಂಟ್ ಹೇಳಬೇಕು ಅಂತ ಹೇಳಿದ್ರೆ 5000 ಇಯರ್ಸ್ದು ಪುರಾವೆಗಳು ಸಿಕ್ಕಿದೆ. ಅದನ್ನು ಚೈನಾದಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಆವಾಗ ಬಳಸ್ತಾ ಇದ್ದಂತಹ ನೀಡಲ್ಸ್ ಆಗಿರ್ಬೋದು, ಆವಾಗ ಯಾವ ರೀತಿ ಆಕ್ಯುಪಂಚರ್ ಮಾಡ್ತಾಯಿದ್ರು ಅದರ ಒಂದು ಪುರಾವೆನ ಇವತ್ತಿಗೂ ಸಹ ಚೈನೀಸ್ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ 5000 ಇಯರ್ಸ್ ಅದ್ರದ್ದು ಇತಿಹಾಸ ಇದೆ ಅಂತ ಹೇಳ್ತೀವಿ ನಾವು. ಅಷ್ಟು ಹಳೇದಿದು ಅಂತ ಹೇಳಿ ಪುರಾವೆಗಳ ಮೇಲೆ ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ. ಇನ್ನೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ 8 ವರ್ಷ 10 ವರ್ಷದವರೆಗೂ ಇದ್ರದ್ದು ಇತಿಹಾಸ ಇದೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಆಯುರ್ವೇದ ಅನ್ನೋಂಥದ್ದು 6 ವರ್ಷ 8 ವರ್ಷ 10 ವರ್ಷದ್ದು ಇತಿಹಾಸ ಇದೆ ಅಂತ ಹೇಳ್ತೀವಿ. ಇದು ಸಹ ಆ ಟೈಮಲ್ಲೇ ಬಂದಂಥದ್ದು ಅಂತೇಳಿ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಇದು ಏಷ್ಯನ್ ಕಾಂಟಿನೆಂಟಲ್ಲಿ ಇರುವಂತಹ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಜಪಾನ್ ಆಗಿರ್ಬೋದು, ಕೊರಿಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಅವಾಗೆಲ್ಲ ಇವೆಲ್ಲ ಒಂದೇ ಆಗಿತ್ತು. ಸೊ ಆವಾಗ ಇದ್ದಂತಹ ಒಂದು ಟ್ರೀಟ್ಮೆಂಟ್ ಪದ್ಧತಿ ಇದು. ಬಟ್ ಹೆಚ್ಚಿಗೆ ಇದು ಬಳಸ್ತಾ ಇದ್ದಂಥದ್ದು ಇಂಡಿಯಾದಲ್ಲೇನೆ. ಬಟ್ ಇದನ್ನು ಚೈನಾದವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆವಾಗ ಆಕ್ಯುಪಂಚರ್ದು ಒಂದು ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ, ಅದರಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಎಲ್ಲ ಇದೆ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಅದನ್ನು ಅವರ ಒಂದು ಮೆಡಿಸಿನ್ಗೆ ಇದು ಮಾಡಿಕೊಂಡು ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ಅಂತ ಹೇಳ್ತೀವಿ, TCM ಅಂತ ಹೇಳ್ತೀವಿ, ಅದರಲ್ಲಿ ಇದನ್ನು ಇನ್ವಾಲ್ವ್ ಮಾಡಿಕೊಂಡ್ರು, ಪೇಟೆಂಟ್ ಮಾಡಿಕೊಂಡ್ರು. ಆಕ್ಯುಪಂಚರ್ ಅಂದರೆ ನಮ್ಮದೇ
ಚೈನೀಸ್ ಆಕ್ಯುಪಂಚರ್ ಇಸ್ ದಿ ಬೆಸ್ಟ್ ಆಕ್ಯುಪಂಚರ್, ಅದು ನಮ್ಮದೇ ಆಕ್ಯುಪಂಚರ್ ಅಂತೇಳಿ ಅದನ್ನು ಪೇಟೆಂಟ್ ಮಾಡ್ಕೊಂಡ್ರು. ನಮ್ಮಲ್ಲಿ ನಮ್ಮ ಇಂಡಿಯನ್ಸಲ್ಲಿ ಹೇಗೆ ಅಂತ ಹೇಳಿದ್ರೆ ಹಿತ್ಲು ಮನೆ ಮದ್ದಲ್ಲ ಅಂತೇಳಿ ನಾವು ಆಯುರ್ವೇದ ಅನ್ನೋವಂಥದ್ದು ನಮ್ಮ ರೂಟಲ್ಲೇ ಬಂದಿರೋವಂಥದ್ದು, ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಹಾಗೆ ಆಕ್ಯುಪಂಚರ್ ಅಷ್ಟೇ ನಮ್ಮಲ್ಲೇ ಇದ್ದಂಥದ್ದು, ನಾವು ಇಂಪಾರ್ಟೆನ್ಸ್ ಕೊಡಲಿಲ್ಲ, ಬಿಟ್ಬಿಟ್ವಿ. ಅದನ್ನು ಅವ್ರು ಕ್ಯಾಚ್ ಮಾಡ್ಕೊಂಡ್ರು ಅಷ್ಟೇ, ಅವ್ರು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಸೊ ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಸರ್, ಎಲ್ಲೂ ಸಹ ಕೈಗಳಿಗೆ ಉಂಗುರ ಹಾಕ್ಕೊಳ್ಳುವಂಥದ್ದು, ಕಾಲಲ್ಲಿ ಕಡ್ಗ ಹಾಕ್ಕೊಳ್ಳುವಂಥದ್ದು ಈ ಥರದ್ದೆಲ್ಲ ಎಲ್ಲೂ ಫಾಲೋ ಮಾಡೋದಿಲ್ಲ. ಹೌದು ಸರ್, ಹೌದು ನೋಡ್ತಾ ಇರ್ತೀವಿ. ಬಟ್ ಇತ್ತೀಚೆಗೆ ಏನು ಅಂತ ಹೇಳಿದ್ರೆ ಕೊರಿಯಾದವರು ಸಹ ಕೊರಿಯನ್ ಆಕ್ಯುಪಂಚರು, ಜಪಾನಲ್ಲಿ ಜಪಾನ್ ಆಕ್ಯುಪಂಚರು, ಮತ್ತು ನಮ್ಮ ಇಂಡಿಯಾದಲ್ಲಿ ಇಂಡಿಯನ್ ಆಕ್ಯುಪಂಚರು, ಶ್ರೀಲಂಕಾದಲ್ಲಿ ಶ್ರೀಲಂಕನ್ ಆಕ್ಯುಪಂಚರು, ಈ ಥರ ಅವ್ರವ್ರದ್ದೇ ಒಂದು ಡಿವಿಷನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಓವರಾಲ್ ಆಗಿ ಏನು ಅಂತ ಹೇಳಿದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ಎನರ್ಜಿ. ನಮ್ಮ ದೇಹದಲ್ಲಿ ಏನು ಎನರ್ಜಿ ಫ್ಲೋ ಆಗುತ್ತಲ್ಲ ಅದ್ರ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಇವಾಗ ಕೈಗೆ ಉಂಗುರ ಹಾಕ್ಕೊಳ್ತಾರೆ ಸರ್. ಈ ಉಂಗುರ ಹಾಕೊಳ್ಳೋದ್ರಿಂದಾಗಿ ಸುಮ್ಮನೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಟೈಲ್ ಅಂತ ಹೇಳ್ಬಿಟ್ಟು ಉಂಗುರ ಹಾಕ್ಕೊಳ್ತಾರೆ. ಬಟ್ ಹಳೆ ಕಾಲದಲ್ಲಿ ಉಂಗುರ ಹಾಕೊಳ್ಳೋದಕ್ಕೂ ಸಹ ಒಂದು ಅದಕ್ಕೆ ಆದ ಒಂದು ಅರ್ಥ ಇರ್ತಾ ಇತ್ತು, ವೈಜ್ಞಾನಿಕ ಕಾರಣ ಇರ್ತಾ ಇತ್ತು. ಈ ಚಿಕ್ಕ ಬೆರಳಿಗೆ ಏನು ಉಂಗುರ ಹಾಕ್ಕೊಳ್ತಾರಲ್ಲ, ಉಂಗುರ ಹಾಕೊಂಡಾಗ ಅವರಿಗೆ ಈ ಜನನೇಂದ್ರಿಯಗಳು ಅಂತ ನಾವು ಹೇಳ್ತೀವಲ್ಲ ಅದ್ರ ಸಂಬಂಧಪಟ್ಟಂತಹ ತೊಂದರೆಗಳು ಬರ್ತಾ ಇರಲಿಲ್ಲ ಈ ಚಿಕ್ಕ ಬೆರಳಿಗೆ ಉಂಗುರ ಹಾಕೊಳ್ಳೋದ್ರಿಂದಾಗಿ. ಸೊ ಹಾಗಾಗಿ ಅವಾಗ ಚಿಕ್ಕ ಬೆರಳಿಗೆ ಉಂಗುರ ಹಾಕ್ತಾಯಿದ್ರು. ಈ ಮಧ್ಯಮ ಬೆರಳು ಅಂದರೆ ಮಧ್ಯದ ಬೆರಳು ಇರುತ್ತಲ್ಲ, ಈ ಮಧ್ಯದ ಬೆರಳಿಗೆ ಉಂಗುರ ಹಾಕೋದ್ರಿಂದಾಗಿ ಯಾವತ್ತೂ ಸಹ ಈ ಮೈಗ್ರೇನ್ ಹೆಡೇಕ್ ಆಗಿರ್ಬೋದು ಅಥವಾ ತುಂಬ ಸ್ಟ್ರೆಸ್ ಆಗಿರೋದು ಇರ್ಬೋದು, ತುಂಬ ತಲೆ ಕೆಡಿಸ್ಕೊಳ್ಳುವಂಥದ್ದು, ಈ ಥರದ್ದು ಸ್ಟ್ರೆಸ್ಸಲ್ಲೇ ಇರೋವಂಥದ್ದು, ಸರಿಯಾಗಿ ನಿದ್ರೆ ಬರೋದಿಲ್ಲ, ಈ ಥರದಲ್ಲಿ ಯಾರಿಗೆಲ್ಲ ಪ್ರಾಬ್ಲಮ್ ಇರುತ್ತೆ ಅವ್ರು ಈ ಮಧ್ಯದ ಬೆರಳಲ್ಲಿ ಉಂಗುರ ಹಾಕ್ಕೊಡ್ತು ಅಂದರೆ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಪಂಚತತ್ವ ಅಂತ ಹೇಳ್ತೀವಿ, 5 ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಅಗ್ನಿ, ವಾಯು, ಭೂಮಿ ಮತ್ತು ಜಲ ಮತ್ತು ಗಾಳಿ ಅಂತ ಹೇಳ್ತೀವಿ. ಸೊ ಈ ಥರ 5 ಎಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಈ 5 ಎಲಿಮೆಂಟ್ಸ್ ಮೇಲೆ ನಮ್ಮ ದೇಹ ಸೃಷ್ಟಿಯಾಗಿರೋದು, ಪ್ರಪಂಚನೂ ಇದ್ರ ಮೇಲೆ ಸೃಷ್ಟಿಯಾಗಿರೋವಂಥದ್ದು, ನಮ್ಮ ದೇಹದ ಒಂದು ಆರೋಗ್ಯನೂ ಸಹ ಇದ್ರ ಮೇಲೇ ಸೃಷ್ಟಿಯಾಗಿರೋವಂಥದ್ದು. ಸೊ ಇದನ್ನು ಅರ್ಥ ಮಾಡಿಕೊಂಡು ಆಗಿನ ಕಾಲದಲ್ಲಿ ಅವೆಲ್ಲ ಮಾಡೋರು. ಮಗುಗೇನೋ ಹೊಟ್ಟೆ ನೋವು ಬಂತು ಅಂತೇಳಿ ವಿಳ್ಳೆದೆಲೆನ ಬಿಸಿ ಮಾಡಿಬಿಟ್ಟು ಹೊಕ್ಕಳ ಹತ್ರ ಇಡೋರು, ಮತ್ತು ಹೊಟ್ಟೆ ಸರಿ ಇಲ್ಲ ಅಪ್ಸೆಟ್ ಆಗಿದೆ ಅಂತೇಳಿ ಬಳೆನ ಸುಟ್ಬಿಟ್ಟು ಸುಟ್ಕ ಇಡೋರು. ಹೌದು, ಅವೆಲ್ಲನೂ ಸಹ ಆಕ್ಯುಪಂಚರೇ. ಯಾಕಂತೇಳಿ ಕರಳು ಪಕ್ಕದಲ್ಲಿ ಸುಟ್ಕ ಇಡೋರು, ಅದನ್ನು ನಾವು ಸ್ಟಮಕ್ 25 ಅಂತ ಹೇಳ್ತೀವಿ. ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಮೋಷನ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ನಾವು ಅಲ್ಲಿಗೆ ಪಾಯಿಂಟ್ ಹಾಕ್ತೀವಿ, ಸೂಜಿನ ಹಾಕ್ತೀವಿ. ಹಳೆ ಕಾಲದಲ್ಲಿ ಅಲ್ಲಿ ಬಳೆ ಸುಡೋರು. ಏನಕ್ಕೆ ಸುಡೋರು ಅಂತ ಹೇಳಿದ್ರೆ ಅಲ್ಲಿ ಸುಟ್ಟಾಗ ಏನಾಗುತ್ತೆ, ಅಲ್ಲಿ ಸೆನ್ಸೇಷನ್ ಆಗ್ತಾನೆ ಇರುತ್ತೆ, ಎನರ್ಜಿ ಫ್ಲೋ ಅಲ್ಲೇ ಆಗ್ತಾ ಇರುತ್ತೆ, ಅಲ್ಲಿ ಸುಟ್ಟಾಗ ಅಲ್ಲಿ ಉರಿ ಆಗ್ತಾ ಇರುತ್ತೆ, ನೋವು ಆಗ್ತಾ ಇರುತ್ತೆ. ಸೊ ಆ ಪಾಯಿಂಟ್ ಸ್ಟಿಮ್ಯುಲೆಂಟ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಚಿಕ್ಕ ಮಕ್ಳಿಗೆ ಹಾಕೋರು. ಅಯ್ಯೋ ಅದನ್ನೆಲ್ಲ ಮೂಢನಂಬಿಕೆ ಅಂತ ಬಿಟ್ಬಿಟ್ರಲ್ಲ ಸರ್ ನಾವು. ಅದಕ್ಕೆ ಯಾವ ಮೂಢನಂಬಿಕೆನೂ ಇಲ್ಲ ಸರ್. ಅವೆಲ್ಲ ಏನಂತ ಹೇಳಿದ್ರೆ ಇವಾಗ ನಮ್ಮ ಒಂದು ಸೈನ್ಸ್ ಇದೆಯಲ್ಲ, ಆಯುರ್ವೇದ ಈ ಥರದ ಸೈನ್ಸ್, ಸಿದ್ಧ ಇವೆಲ್ಲ ಸೈನ್ಸ್ ಇದೆಯಲ್ಲ, ಇದನ್ನು ಮೂಢನಂಬಿಕೆ ಅಂತ ಮಾಡಿಬಿಟ್ಟು ವೆಸ್ಟರ್ನ್ ಸೈನ್ಸ್ನ ಅದು ಮೂಢನಂಬಿಕೆ ಏನು ಗೊತ್ತಾ ಸರ್, ನಮ್ಮ ಒಂದು ಇಂಡಿಯನ್ ಸೈನ್ಸ್ ಅಂತ ಹೇಳ್ತೀವಿ, ಇದನ್ನು ಮೂಢನಂಬಿಕೆ ಅಂತ ಮಾಡಿಬಿಟ್ಟಿದ್ದಾರೆ. ವೆಸ್ಟರ್ನ್ ಸೈನ್ಸ್ನ ಅದು ಇಟ್ಸ್ ಎ ವೆರಿ ಲಾಜಿಕಲು ಪ್ರಾಕ್ಟಿಕಲು ಈ ಥರ ಮಾಡಿಬಿಟ್ಟಿದ್ದಾರೆ, ಶ್ರೇಷ್ಠ ಅನ್ನೋಂಗೆ ಮಾಡಿಬಿಟ್ಟಿದ್ದಾರೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಜನ ಏನಂತೇಳಿ ಸೋಷಿಯಲ್ ಮೀಡಿಯಾಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲನೂ ಸಹ ಓಪನ್ ಆಗೋಗಿದೆ, ಅಂದರೆ ಓಪನ್ ಬುಕ್ ಆಗೋಗಿದೆ. ಇವಾಗ ಯಾವುದು ಸಹ ಮುಚ್ಚಿಡೋಕ್ಕಾಗ್ತಿಲ್ಲ. ಸೊ ಎಲ್ಲನೂ ಸಹ ಹೊರಗೆ ಬರ್ತಾ ಇದೆ. ನಮ್ಮ ಸೈನ್ಸ್ ಅಂದರೆ ಏನು ಅನ್ನೋದು ಹೊರಗಡೆ ಬರ್ತಾ ಇದೆ. ಇವಾಗ ಅವ್ರು ಏನು ಕಂಡುಹಿಡಿದಿದ್ದಾರಲ್ಲ ಇದನ್ನು ನಮ್ಮ ಹಿರಿಯರು ಮುಂಚೆನೇ ಕಂಡುಹಿಡಿದ್ರು ಅಂತೇಳಿ. ಮೊದಲೆಲ್ಲ ಏನು ಹೇಳ್ತಿದ್ರು, ಡಯಾಬಿಟಿಸ್ ಸರಿ ಮಾಡೋದಕ್ಕೆ ಆಗೋದಿಲ್ಲ, ಡಯಾಬಿಟಿಸ್ ಬಂತು ಅಂದರೆ ಜೀವನ ಪರ್ಯಂತ ಮಾತ್ರಲ್ಲೇ ಇರಬೇಕು ಅಂತ ಮೊದಲು ಹೇಳ್ತಾ ಇದ್ರು. ಇವಾಗ ನೀವು ಎಲ್ಲೇ ನೋಡಿ ಡಯಾಬಿಟಿಸ್ ರಿವರ್ಸಲ್ ಅಂತ ಬಂತು. ನೀವು ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿ, ಎಲ್ಲೇ ನೋಡಿ, ನಾವು ಡಯಾಬಿಟಿಸ್ ರಿವರ್ಸ್ ಮಾಡ್ತೀವಿ. ಮೊದಲು ಯಾಕೆ ಇರಲಿಲ್ಲ ಅದು? ಈಗ ಟೆಕ್ನಾಲಜಿ ಬಂದಮೇಲೆ ಡಯಾಬಿಟಿಸ್ ರಿವರ್ಸಲ್ ಅಂತ ನಾವು ಇದನ್ನು 14 ವರ್ಷದಿಂದ ನಾವು ಯಾವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಲ್ಲ ಆವಾಗಲಿಂದನೂ ಹೇಳ್ತಾ ಇದ್ವಿ. ಇಟ್ಸ್ ಎ ಡಿಸಾರ್ಡರ್ ಅಷ್ಟೇ. ನಮ್ಮ ಸ್ವಲ್ಪ ಹೆಲ್ತ್ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಸಮ್ ಟ್ರೀಟ್ಮೆಂಟ್ ತೊಗೊಂಡ್ರೆ, ನ್ಯಾಚುರಲ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಕು, ಇಟ್ ವಿಲ್ ಕಮ್ ಟು ದಿ ನಾರ್ಮಲ್ ಅಂತೇಳಿ. ಓಕೆ, ಸೊ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 14 ವರ್ಷ ಆಯಿತು? ಸ್ಟಾರ್ಟ್ ಮಾಡಿ 14 ವರ್ಷ ಆಯಿತು ಸರ್. ಅಂದರೆ ತಮ್ಮದು ಕೂಡ ಆಕ್ಯುಪಂಚರ್ ಅಂದರೆ ಲೈಕ್ ಈಗ ನಾವು MBBS ರಿಜಿಸ್ಟರ್ ಮಾಡಿಸಿ ಓದ್ತಾರಲ್ಲ ಅದೇ ಥರ 5 ಇಯರ್ಸ್ ಥರ ಬರಲ್ಲ ಸರ್, ನಮ್ಮದು ಡಿಪ್ಲೊಮಾ ಥರ ಬರುತ್ತೆ. ನಮ್ದು ಹೇಗೆ ಅಂತ ಹೇಳಿದ್ರೆ ಜನರಲಾಗಿ ಹೇಳುವಂಥದ್ದು +2 ಆಗಿರಬೇಕು ಅಂತ ಹೇಳ್ತೀವಿ. +2 ಆದಮೇಲೆ ಅದರದ್ದು ಡಿಪ್ಲೊಮಾ ಕೋರ್ಸ್ ಇರುತ್ತೆ, ಆ ಕೋರ್ಸ್ನ ಮಾಡಬೇಕಾಗುತ್ತೆ. ಇಲ್ಲಿ ಭಾರತ್ ಸೇವಾ ಸಮಾಜ ಅಂತ ಇದೆ, ಅಲ್ಲಿ ಡಿಪ್ಲೊಮಾ ಕೋರ್ಸ್ ಕೊಡ್ತಾರೆ, ಅದನ್ನು ತೊಗೋಬೋದು. ಇನ್ನು ಸಮ್ ಯೂನಿವರ್ಸಿಟೀಸ್ ಇದೆ, ಅಲ್ಲೂ ಸಹ ಆಕ್ಯುಪಂಚರ್ ಮೇಲೆ ಡಿಪ್ಲೊಮಾ ಕೋರ್ಸ್ಗಳಿರುತ್ತೆ. 1+2 ಇಯರ್ಸ್ ಅಂತ ಇರುತ್ತೆ. ಅದನ್ನು ಡಿಪ್ಲೊಮಾ ಕೋರ್ಸ್ ಮಾಡಿಕೊಂಡು ದೇ ಕ್ಯಾನ್ ಪ್ರಾಕ್ಟೀಸ್ ಈ ಆಕ್ಯುಪಂಚರ್ ಅನ್ನೋಂಥದ್ದು. ಬಟ್ ನಾವು ಈ ಆಕ್ಯುಪಂಚರ್ನ ಏನು ಪ್ರಾಕ್ಟೀಸ್ ಮಾಡಿದ್ವಲ್ಲ, ನಂದು ಮತ್ತು ನಮ್ಮ ವೈಫ್ ಇಬ್ಬರದು ಅಷ್ಟೇ MSc ಆಗಿದೆ. MSc ಆದಮೇಲೆ ನಮಗೆ ಇದ್ರ ಬಗ್ಗೆ ಗೊತ್ತಾಗಿ, ಆಕ್ಯುಪಂಚರ್ ಬಗ್ಗೆ ಗೊತ್ತಾಗಿ, ಇದ್ರ ಮೇಲೆ ಇಂಟ್ರೆಸ್ಟ್ ಬಂದು ಯಾಕೆ ಇದನ್ನು ಮಾಡಬಾರ್ದು ಅಂತ ಹೇಳಿ ಇದರದ್ದು ಕೋರ್ಸ್ ಎಲ್ಲ ತೊಗೊಂಡು ಸ್ಟಡಿ ಮಾಡಿ ದೆನ್ ವಿ ಸ್ಟಾರ್ಟೆಡ್. ಓಕೆ,
ಹಾಂ ಸರ್. ಬಟ್ ಇದಕ್ಕೆಲ್ಲ ಅದೇನೋ ಸರ್ಕಾರಿ ಅಪ್ರೂವಲ್ ಅದೆಲ್ಲ ಪ್ರಾಪರ್ ಎಲ್ಲ ಸರ್. ಅದೇ BSS ಇಂದ ನೀವು ಸರ್ಟಿಫಿಕೇಟ್ ತೊಗೊಂಡಿತ್ತು ಅಂತ ಹೇಳಿದ್ರೆ ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಈ ಪಾರ್ಲಿಮೆಂಟಿಂದನೇ ಇದು ಅಪ್ರೂವಲ್ ಆಗಿರೋವಂಥದ್ದು. ಆ್ಯಂಡ್ NDA ನ್ಯಾಷನಲ್ ಡೆವಲಪ್ಮೆಂಟ್ ಇದರಿಂದನೇ ಇದನ್ನು ಇದು ಮಾಡಿರೋವಂಥದ್ದು, ಅಪ್ರೂವಲ್ ಮಾಡಿರೋವಂಥದ್ದು. ಇಟ್ಸ್ ವೆರಿ ಸೈಂಟಿಫಿಕ್. ಹೌದು ಸರ್, ಡೆಫಿನೆಟ್ಲಿ ವೆರಿ 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 ಸೈಂಟಿಫಿಕ್ ಸರ್. ಏನು ಅಂತ ಹೇಳಿದ್ರೆ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ನೋಡಿ ಸರ್, ಯಾರು ಶುಗರ್ ಬಂದಿರುತ್ತೆ, ಶುಗರ್ ಬಂದಿತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಥರ ಸಿಂಪ್ಟಮ್ಸ್ಗಳಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೆಲವರಿಗೆ ವಿಪರೀತ ರೀಸಸ್ ಆಗ್ತಾ ಇರುತ್ತೆ, ಕೆಲವರಿಗೆ ರೀಸಸ್ ಇಶ್ಯೂನೇ ಇರಲ್ಲ. ನನಗೆ ಆ ಥರದ್ದೆಲ್ಲ ರೀಸಸ್ ಎಲ್ಲ ಏನೂ ಆಗೋದೇ ಇಲ್ಲ ಸರ್, ಬಾಯಾರಿಕೆನೂ ಆಗೋದಿಲ್ಲ, ಶುಗರ್ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ವಿಪರೀತ ರೀಸಸ್ ಆಗುತ್ತೆ, ವಿಪರೀತ ಬಾಯಾರಿಕೆ ಆಗುತ್ತೆ, ಶುಗರ್ ಇರುತ್ತೆ. ಸೊ ಎರಡು ಕಂಡೀಷನಲ್ಲೂ ಸಹ ಡಯಾಬಿಟಿಸ್ ಅಂತಲೇ ಹೇಳ್ತಾರೆ. ಬಟ್ ಎರಡಕ್ಕೂ ಬೇರೆ ಅರ್ಥ ಇರುತ್ತೆ. ಯಾರಿಗೆ ರೀಸಸ್ ಜಾಸ್ತಿ ಆಗ್ತಿರುತ್ತೆ, ಬಾಯಾರಿಕೆ ಜಾಸ್ತಿ ಆಗ್ತಿರುತ್ತೆ, ಅವರಿಗೆ ಕಿಡ್ನಿಲಿ ಎನರ್ಜಿ ವೇರಿಯೇಷನ್ಸ್ ಆಗಿರುತ್ತೆ. ಸೊ ನಾವು ಅಲ್ಲಿ ಕಿಡ್ನಿ ರಿಲೇಟೆಡ್ ಪಾಯಿಂಟ್ಸ್ನ ಹಾಕ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಅದು ಕಂಟ್ರೋಲಿಗೆ ಬರುತ್ತೆ, ಶುಗರ್ ನಾರ್ಮಲಿಗೆ ಬರುತ್ತೆ ಅವ್ರಿಗೆ. ಅದೇ ಯಾರಿಗೆ ಆ ಥರದ್ದು ಯಾವುದೂ ಸಿಂಪ್ಟಮ್ಸ್ ಇರಲ್ಲ, ಬಟ್ ಅವ್ರು ತುಂಬ ಖುಷಿಯಾಗಿರ್ತಾರೆ, ನಗ್ನಗ್ತಾ ಮಾತಾಡ್ತಿರ್ತಾರೆ, ಜೋವಿಯಲ್ ಆಗಿರ್ತಾರೆ, ಮತ್ತು ಮಾತು ಸಹ ಒಂಥರ ಜೋರಾಗಿ ಮಾತಾಡ್ತಾರೆ, ಈ ಥರದ್ದೆಲ್ಲ ಇರುತ್ತೆ ಅವ್ರಿಗೆ. ಬಟ್ ಅವ್ರಿಗೆ ಶುಗರ್ ಇರುತ್ತೆ, ಸಿಂಪ್ಟಮ್ಸ್ ಏನೂ ಇರಲ್ಲ. ಅವ್ರಿಗೆ ಹಾರ್ಟಲ್ಲಿ ಎನರ್ಜಿ ವೇರಿಯೇಷನ್ಸ್ ಆಗಿರುತ್ತೆ. ಸೊ ನಾವು ಅಲ್ಲಿ ಎನರ್ಜಿನ ವೇರಿಯೇಷನ್ಸ್ನ ಬ್ಯಾಲೆನ್ಸ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಅವ್ರ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಸೊ ಹೀಗೆ ನಮ್ಮಲ್ಲಿ ಆಕ್ಯುಪಂಚರಲ್ಲಿ ಡಯಾಬಿಟಿಸ್ ಅಂತ ಇಲ್ಲ. ಆ ಡಯಾಬಿಟಿಸ್ದು ಸಿಂಪ್ಟಮ್ಸ್ ಇದೆಯಲ್ಲ, ಅದನ್ನು ನಾವು ಗೇಜ್ ಮಾಡಿಕೊಂಡು ಯಾವ ಆರ್ಗನಲ್ಲಿ ಯಾವ ಎಲಿಮೆಂಟ್ ಎನರ್ಜಿ ವೇರಿಯೇಷನ್ಸ್ ಆಗಿದೆ ಅಂತ ತಿಳ್ಕೊಂಡು ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಅವ್ರಿಗೆ ರಿಸಲ್ಟ್ಸ್ ಬರುತ್ತೆ. ವೆರಿ ನೈಸ್. ಸೊ ಏನೇನು ಕಾಯಿಲೆ ಟ್ರೀಟ್ ಮಾಡ್ಬೋದು ಆಕ್ಯುಪಂಚರಲ್ಲಿ ಎಲ್ಲ ಕಾಯಿಲೆನೂ ಟ್ರೀಟ್ ಮಾಡ್ಬೋದು ಸರ್. ಈ ಥರದ್ದು ಅದಕ್ಕೆ ಡಿಫ್ರೆನ್ಷಿಯೇಟ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಒಂದು 20 ವರ್ಷದ ಹಿಂದೆ ಇಷ್ಟು ಕಾಯಿಲೆಗಳಿರಲಿಲ್ಲ. ಹೌದು. ಈಗ ವಿಪರೀತ ಕಾಯಿಲೆಗಳಿದೆ. ಇಲ್ಲಿಂದ ಒಂದು 20 ವರ್ಷ ಆದಮೇಲೆ ಇನ್ನೊಂದು ಒಂದಷ್ಟು ಕಾಯಿಲೆಗಳು ಬರ್ತವೆ, ಹೊಸ ಕಾಯಿಲೆಗಳು. ಸೊ ನಮ್ಮದು ನಾನು ಆಗಲೇ ಹೇಳ್ದಂಗೆ 5000 ವರ್ಷದಿಂದ ಇರುವಂಥ ಚಿಕಿತ್ಸೆ, ಅವತ್ತಿಂದ ಇವತ್ತಿನವರೆಗೂ ಸಹ ಇದು ವರ್ಕ್ ಆಗೋದು ಎಲಿಮೆಂಟ್ಸ್ ಮೇಲೆ. 5 ಎಲಿಮೆಂಟ್ಸ್ ಅಂದರೆ ನಮ್ಮ ದೇಹದಲ್ಲಿ ಏನು 12 ಆರ್ಗನ್ಸ್ ಇದೆ, ಆ 12 ಆರ್ಗನ್ಸ್ ಮೇಲೇ ಇದು ಕೆಲಸ ಮಾಡುವಂಥದ್ದು. ಎಲ್ಲ ಅಷ್ಟು ವರ್ಷ 5000 ವರ್ಷದಿಂದನೂ ಇವತ್ತಿನವರೆಗೂ ಸಹ ಏನು ಮನುಷ್ಯನಾಗಿ ಹುಟ್ಟುತ್ತಾನೆ ಅವನಿಗೆ ಅಷ್ಟೇ ಆರ್ಗನ್ಸ್ ಇರುತ್ತೆ, ಎಕ್ಸ್ಟ್ರಾ ಆರ್ಗನ್ಸ್ ಅಂತೂ ಬರಲ್ಲ. ಸೊ ಅಷ್ಟೇ ಆರ್ಗನ್ಸ್ ಮೇಲೆ ಕೆಲಸ ಆಗಬೇಕು. ಸೊ ನಮ್ಮ ಟ್ರೀಟ್ಮೆಂಟ್ ಆ ಆರ್ಗನ್ಸ್ ಮೇಲೇ ಕೆಲಸ ಮಾಡುತ್ತೆ. ಹಾರ್ಟು, ಲಿವರು, ಕಿಡ್ನಿ, ಸ್ಪ್ಲೀನು, ಈ ಆರ್ಗನ್ಸ್ ಮೇಲೇ ಕೆಲಸ ಮಾಡುತ್ತೆ. ಲಾರ್ಜ್ ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನು, ಇದ್ರ ಮೇಲೆ ಕೆಲಸ ಮಾಡೋದ್ರಿಂದಾಗಿ ಅದು ಯಾವುದೇ ಕಾಯಿಲೆ ಆಗಿರಲಿ, ಯಾವುದರಿಂದನೇ ಬಂದಿರಲಿ, ಆ ಸಿಂಪ್ಟಮ್ಸ್ಗೆ ತಕ್ಕಂತೆ ಆರ್ಗನ್ಸ್ದು ಎನರ್ಜಿನ ನಾವು ಬ್ಯಾಲೆನ್ಸ್ ಮಾಡ್ತಿದ್ದಂಗೆ ಅವ್ರ ಕಾಯಿಲೆಯಿಂದ ಹೊರಗೆ ಬರ್ತಾರೆ. ಹಾಂ ಸರ್.